ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ಈ ದಿನ ನಾವು ಇಸ್ಕಾನ್ ಗ್ರೂಪ್ ವತಿಯಿಂದ ಅಂದರೆ ನಮ್ಮ ಭಗವದ್ಗೀತೆ ಕ್ಲಾಸ್ ಗ್ರೂಪಿಂದ ಮಂತ್ಲಿ ಒನ್ಸ್ ಅಂದರೆ ತಿಂಗಳಿಗೊಂದು ಅಧ್ಯಾತ್ಮ ಪ್ರವಾಸ ಮಾಡ್ತಾರೆ. ಅಲ್ಲಿ ನಾವು ಹೋಗಿರೋಂಥ ಸ್ಥಳ ಲವಕುಶರ ಜನ್ಮಸ್ಥಳ ವಾಲ್ಮೀಕಿ ಆಶ್ರಮವಿದ್ದ ಪುರಾಣ ಪ್ರಸಿದ್ಧ ಅವನಿ ಕ್ಷೇತ್ರ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆಗೆ ಹೋಗಿದ್ವಿ. ನಾವು ರಾಮಮೂರ್ತಿ ನಗರದಲ್ಲಿ ಇರೋದರಿಂದ ITI ಗೇಟಿಂದ ಅಂದರೆ ನಮ್ಮ ಮನೆಗೆ ಹತ್ರ ಆಗುತ್ತೆ. ಅಲ್ಲಿಂದ ಡೈರೆಕ್ಟ್ ಮುಳಬಾಗಿಲು ಕೋಲಾರ ಬಸ್ಸೆಲ್ಲ ಬರುತ್ತೆ. ಕೋಲಾರ ಬಸ್ಸಲ್ಲಿ ಹತ್ತಿದ್ದು ಅಲ್ಲಿಂದ ಕರೆಕ್ಟಾಗಿ ಮುಳಬಾಗಿಲಿಗೆ ಹೋಗಿ ಇಳ್ಕೊಂಡು ನಂತರ ಅಲ್ಲಿಂದ ಆಟೋ ಮಾಡಿಸ್ಕೊಂಡು ಅವನಿ ಬೆಟ್ಟಕ್ಕೆ ಹೋಗ್ಬೋದು, ಅಂದರೆ ವಾಲ್ಮೀಕಿ ಆಶ್ರಮಕ್ಕೆ ಹೋಗ್ಬೋದು. ಇಲ್ಲ ನಾವು ಬಸ್ ಕೂಡ ಫೆಸಿಲಿಟಿ ಇದೆ. ಒಂದು 20 ನಿಮಿಷಕ್ಕೆ ಒಂದು ಬಸ್ ಬರ್ತಾ ಇರುತ್ತೆ, ಅದರಲ್ಲಿ ಕೂಡ ಹೋಗ್ಬೋದು. ನಮಗೆ ಬಸ್ ನಾವು ಹೋದಾಗ ಜಸ್ಟ್ ಅವಾಗಲೇ ಬಸ್ ಮೂವ್ ಆಗಿತ್ತು. ನಾವು ಆಮೇಲೆ ಆಟೋ ಮಾಡಿಸ್ಕೊಂಡು ಶೇರಿಂಗ್ ಆಟೋದಲ್ಲಿ ಬೇರೆ ಭಕ್ತರ ಜೊತೆ ಹೊರಟ್ವಿ. ಶ್ರೀರಾಮನವಮಿ ಹತ್ರ ಬಂದಿರೋದ್ರಿಂದ ಈ ಪ್ಲೇಸ್ನ ಅವರು ಚೂಸ್ ಮಾಡಿದರು, ಅಂದರೆ ವಾಲ್ಮೀಕಿ ಆಶ್ರಮ ಅಥವಾ ಸೀತಾದೇವಿ ಬೆಟ್ಟನ ಸೆಲೆಕ್ಟ್ ಮಾಡಿದರು ನಮ್ಮ ಗುರುಗಳು. ಈ ಬೆಟ್ಟಕ್ಕೆ ಸೀತಾದೇವಿ ಬೆಟ್ಟ ಅಥವಾ ಅವನಿ ಬೆಟ್ಟ ಅಂತ ಕರೀತಾರೆ. ಸೀತೆಗಾಗಿ ಇರ್ತಕ್ಕಂಥ ಏಕೈಕ ದೇವಸ್ಥಾನ ಅಂದರೆ ಇದೊಂದೇ. ನಾವು ಇವಾಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಲ್ಲ, ಅದನ್ನು ತೋರಿಸ್ತೀನಿ ಕೊನೆಗೆ. ನಿಮ್ಮೆಲ್ಲರಿಗೂ ಸೀತಾದೇವಿಯ ದರ್ಶನ ಮಾಡಿಸ್ತೀನಿ. ನೀವು ಯಾವುದಾದ್ರೂ ಬೇರೆ ಊರಿಂದ ಬರ್ತಾ ಇದ್ದೀರಾ ಅಥವಾ ಮೆಜೆಸ್ಟಿಕ್ಕಿಂದ ಬರ್ತಾ ಇದ್ದೀರಾ ಅಂದರೆ ಕೋಲಾರ ಬಸ್ನ ಹಿಡ್ಕೊಂಡು ಮುಳಬಾಗಿಲಲ್ಲಿ ಇಳಿದ್ಬಿಟ್ರೆ ಸಾಕು. ನೀವು ಆಲ್ರೆಡಿ ಕೋಲಾರ ಈ ಕಡೆ ಇದ್ದೀರಾ ಅಂದರೆ ಕೋಲಾರದಿಂದ ಮುಳಬಾಗಿಲಿಗೆ ಬಂದು ಅಲ್ಲಿಂದ ಬರೋಕ್ಕೆ ಅವನಿ ಬೆಟ್ಟಕ್ಕೆ ಬಸ್ಗಳ ವ್ಯವಸ್ಥೆ ತುಂಬ ಇದೆ. ಬೆಟ್ಟ ಹತ್ತೋದ್ರಲ್ಲಿ ಕೂಡ ತುಂಬ ಖುಷಿ ಕೊಡುತ್ತೆ. ಅಂದರೆ ನಾವು ಎಲ್ಲ ಭಕ್ತರ ಜೊತೆ ಹೋಗಿರೋದ್ರಿಂದ ತುಂಬ ಖುಷಿ ಕೊಡ್ತು. ಅಂದರೆ ಸುಮಾರು ಜನ ಇದ್ದಾಗ ಮಾತಾಡ್ಕೊಂಡು ಹೋಗುವಾಗ ತುಂಬ ಅಂದರೆ ಅನುಭವ ಚೆನ್ನಾಗಿರುತ್ತೆ. ಈ ಸ್ಥಳ ರಾಮಾಯಣ ಮಹಾಭಾರತದ ಟೈಮ್ಗೆ ನಮ್ಮನ್ನು ಕನೆಕ್ಟ್ ಮಾಡುತ್ತೆ. ಅದರಲ್ಲಿ ಭಾರತದ ಅದ್ಭುತ ಪುಣ್ಯಕ್ಷೇತ್ರದಲ್ಲಿ ಅವನಿ ಕೂಡ ಒಂದು. ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ಇವಾಗ ನಾವು ನೋಡ್ತಾ ಇರತಕ್ಕಂಥದ್ದು ಪಂಚಪಾಂಡವರ ದೇವಸ್ಥಾನ, ಅಂದರೆ ಪಂಚಪಾಂಡವರು ನಿರ್ಮಿಸಿದಂತಹ ಪಂಚಲಿಂಗಗಳು. ಶ್ರೀರಾಮ ಮತ್ತು ಅವರ ಸೈನ್ಯ ಲಂಕೆಯಲ್ಲಿ ಯುದ್ಧವನ್ನು ಮಾಡಿ ಲಂಕೆಯನ್ನು ಗೆದ್ದ ನಂತರ ವಾಪಸ್ ಅಯೋಧ್ಯೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಈ ಅವನಿ ಕ್ಷೇತ್ರದಲ್ಲಿ ಸ್ವಲ್ಪ ಸಮಯ ಕಳೆದ್ರಂತೆ. ಇನ್ನೊಂದು ವಿಶೇಷತೆ, ರಾಮ ಸೀತೆಯನ್ನು ಮತ್ತೆ ಅರಣ್ಯಕ್ಕೆ ಕಳಿಸುವಂಥ ಸಂದರ್ಭ ಬಂದಾಗ ಸೀತೆ ಉಳ್ಕೊಂಡಂಥ ಜಾಗ ಈ ಅವನಿ ಕ್ಷೇತ್ರ. ಇಲ್ಲಿ ಇವಾಗ ನಮ್ಮ ಮನೆಯವರು ಒಳಗಡೆ ಹೋಗಿದ್ದಾರೆ ನೋಡಿ. ಅಲ್ಲಿ ಸೀತೆಯವರು ಲವಕುಶರಿಗೆ ಜನ್ಮ ನೀಡಿದಂಥ ಸ್ಥಳ, ಅಂದರೆ ಲವಕುಶ ಅವರು ಹುಟ್ಟಿರುವಂಥ ಕ್ಷೇತ್ರ ಅವನಿ ಬೆಟ್ಟ. ನಂತರ ಸೀತೆ ಮತ್ತು ಮಕ್ಕಳ ಆರೈಕೆಯನ್ನು ನೋಡಿಕೊಂಡವರು ವಾಲ್ಮೀಕಿ ಮಹರ್ಷಿಗಳು. ಮೊದಲು ಈ ಸ್ಥಳಕ್ಕೆ ಇದ್ದ ಹೆಸರು ಅವಂತಿಕಾ ಕ್ಷೇತ್ರ ಅಂತ. ವಾಲ್ಮೀಕಿಯವರು ಇಲ್ಲಿ ವಾಸ ಮಾಡ್ತಿದ್ದರು, ಆದ್ದರಿಂದ ಈ ಬೆಟ್ಟಕ್ಕೆ ವಾಲ್ಮೀಕಿ ಪರ್ವತ ಅಂತ ಕೂಡ ಕರೀತಾರೆ. ಕ್ರಿಸ್ತಶಕ 339 ಕಾಲದ ವಾನರ ಒಂದು ಶಿಲಾಶಾಸನದಲ್ಲಿ ಅವನಿಯ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಆ ಪ್ರಕಾರ ಅವನಿಗೆ ದಕ್ಷಿಣದ ಗಯಾ ಅಂತಲೂ ಕರೀತಾರೆ. ನೀವಿವಾಗ ನೋಡಿರುವಂಥದ್ದು ಸೀತೆಯ ತಾಯಿ ಮನೆ ಅಂತ. ಸೀತೆಯವರ ತಾಯಿ ಮನೆಯಲ್ಲಿ ಅವರು ಉಪಯೋಗಿಸಿದಂಥ ಪಾತ್ರೆ ಅವೆಲ್ಲನೂ ಗುಡ್ಡದ ಮೇಲೆ ಹಾಗೆ ಇಟ್ಟಿದ್ದಾರೆ. ಅಂದರೆ ಬೇರೆಯವರು ಮುಂದೆ ಕದಿಯೋದು ಅಥವಾ ತೊಳಿತಾರೆ ಅಂದ್ಬಿಟ್ಟು ಗುಡ್ಡದಲ್ಲೇ ಇದಾಗುವಂಗೆ ಮಾಡಿದ್ದಾರೆ. ಇದು ಧನುಷ್ಕೋಟಿ. ಇದು ಹಾಗೆಯೇ ಇದನ್ನು ಲಕ್ಷ್ಮಣ ತೀರ್ಥ ಅಂತ ಕೂಡ ಕರೀತಾರೆ. ಸೀತೆಗೆ ಸ್ನಾನಕ್ಕಾಗಿ ಲಕ್ಷ್ಮಣನು ತಮ್ಮ ಬಿಲ್ಲಿನಿಂದ ರಚನೆ ಮಾಡಿದರು ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ರಾಮ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಕುದುರೆಯನ್ನು ಕಟ್ಟಿರ್ತಾರೆ. ಆವಾಗ ಲವಕುಶರು ಅದನ್ನು ಹಿಡಿದು ಕಟ್ಟಿ ಹಾಕಿದಂತಹ ಜಾಗ ಇದು. ಲವಕುಶರು ಕಟ್ಟಿದ ಕುದುರೆಗೆ ಹುಲ್ಲು ಸಿಗದೇ ಇರುವಾಗ ಬೆಟ್ಟವನ್ನು ತಿಂದಿರೋದು ಅಂತ ಹೇಳ್ತಾರೆ ಇದನ್ನು. ದೇವಸ್ಥಾನಕ್ಕೆ ತುಂಬ ಹತ್ತಿರ ಬಂದಿದ್ದೀವಿ ನಾವು. ಇಲ್ಲಿ ಸುತ್ತಲೂ ನೋಡಿದಾಗ ಸುಂದರವಾದ ಪ್ರಕೃತಿಯನ್ನು ನಾವಿಲ್ಲಿ ಕಾಣ್ಬೋದು. ಇದೇ ನೋಡಿ ಸೀತಾ ಪಾರ್ವತಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಎಲ್ಲ ಭಕ್ತರು ಭಜನೆಯನ್ನು ಮಾಡ್ತಾಯಿದ್ದಾರೆ. ದೇವಿ ಅಭಿಷೇಕ ಆಗಿ ಅಲಂಕಾರ ಆಗ್ತಾಯಿದೆ. ಸೀತಾದೇವಿಯ ಮೂಲ ವಿಗ್ರಹ ಇದು. ಪಕ್ಕದಲ್ಲಿ ಪಾರ್ವತಿ ದೇವಿಯ ವಿಗ್ರಹ ಕೂಡ ಇದೆ. ಅದನ್ನು ಸೀತಾದೇವಿಯೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ದೇವರ ಪಾದುಕೆ ಕೂಡ ಇದೆ.
ಇದೇ ಜಾಗದಲ್ಲಿ ಸೀತಾಮಾತೆಯವರು ಭೂಮಿ ತಾಯಿಯನ್ನು ಪ್ರವೇಶ ಮಾಡ್ತಾರೆ. ಆಮೇಲೆ ಆದಿಶಂಕರಾಚಾರ್ಯರು ಚಕ್ರ ಸ್ಥಾಪನೆ ಮಾಡಿ ಪಾದುಕೆ ಇಟ್ಟಿದ್ದಾರೆ. ಇದು ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಹೊರಳು ಕಲ್ಲು ಅಂತಾರೆ ಇದನ್ನು. ಒಬ್ಬ ಸಾಧಾರಣ ವ್ಯಕ್ತಿ ಆ ಕಡೆಯಿಂದ ಈ ಕಡೆ ಬರ್ಬೋದು, ಮಕ್ಕಳಾಗದೇ ಇರೋರು ಇಲ್ಲಿ ಹೊಳ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಜೊತೆಗೆ ಯಾರಿಗಾದರೂ ಮೈಮೇಲೆ ದುಷ್ಟಶಕ್ತಿ ಇದ್ದರೆ ಅದನ್ನು ಈ ಕಲ್ಲು ಹೀರ್ಕೊಳ್ಳುತ್ತೆ ಈ ಉಳೋದ್ರಿಂದ ಅಂತ ಕೂಡ ಹೇಳಿದ್ದಾರೆ. ಪೂಜೆ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಭಕ್ತರು ಕೆಳಗಿಳಿತಾ ಇದ್ದೀವಿ. ಬಂದ ತಕ್ಷಣ ಎಲ್ಲರಿಗೂ ಕೋಸಂಬರಿ ಮತ್ತು ಮಜ್ಜಿಗೆಯನ್ನು ಕೊಟ್ಟರು, ಬಿಸಿಲಲ್ಲಿ ಬಂದಿರೋದ್ರಿಂದ. ಗುಡ್ಡ ಹತ್ತಿ ನಾವು ಕೆಳಗಿಳಿದಾದ್ಮೇಲೆ ರಾಮಲಿಂಗೇಶ್ವರ ದೇವಸ್ಥಾನ ಇದೆ. ಶ್ರೀರಾಮ ಶಿವನ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು, ಅದಕ್ಕಾಗಿ ಇಲ್ಲಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳುತ್ತಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಶಂಕರ ಮಠ ಕೂಡ ನಮಗೆ ಸಿಗುತ್ತೆ ಗುಡ್ಡ ಹತ್ತೋದಕ್ಕೆ ಮುಂಚೆ. ಈ ರಾಮಲಿಂಗೇಶ್ವರ ದೇವಸ್ಥಾನ ಸ್ಥಾಪನೆಯಾಗಿ 1200 ವರ್ಷ ಹಳೆಯದು ಅಂತ ಹೇಳ್ತಾರೆ. ಅವನಿ ಬೆಟ್ಟದ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. Krishna Krishna Hare 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 Rama